ರಾಜ್ಯ ಕಂಡ ಅಪರೂಪದ ರಾಜಕಾರಣಿ ಮಾಜಿ ಸಂಸದ ದಿವಂಗತ ಧ್ರುವನಾರಾಯಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಪಕ್ಷ ಹಾಗೂ ಧ್ರುವನಾರಾಯಣ ಅಭಿಮಾನಿ ಬಳಗದ ವತಿಯಿಂದ ಜುಲೈ 31ರಂದು ನಂಜನಗೂಡಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದ್ದು, ಮೈಸೂರು ಚಾಮರಾಜನಗರದ ಜನ ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೆಪಿಸಿಸಿ ಎಸ್ಟಿ ಘಟಕದ ಅಧ್ಯಕ್ಷ ದೊರೆಸ್ವಾಮಿ ನಾಯಕ ಹಾಗೂ ಹೆಡ್ತಲೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಕೆಡಿ ಮಂಜು, ಎಸ್ಟಿ ಬ್ಲಾಕ್ ಮಾಜಿ ಅಧ್ಯಕ್ಷ ಗೋವಿಂದ ನಾಯ್ಕ ಸೇರಿದಂತೆ ಇನ್ನಿತರೆ ಮುಖಂಡರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಜುಲೈ 31ರಂದು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮದಲ್ಲಿ ಮೈಸೂರು ಮತ್ತು ಚಾಮರಾಜನಗರದ ಜಿಲ್ಲಾ ವಿದ್ಯಾವಂತ ನಿರುದ್ಯೋಗ ಯುವಕ-ಯುವತಿಯರ ಭವಿಷ್ಯಕ್ಕಾಗಿ ಈ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಈ ಭಾಗದ ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರುಗಳಾದ ಡಿಕೆ ಸುರೇಶ್, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಅನಿಲ್ ಚಿಕ್ಕಮಾದು, ಗಣೇಶ್ ಪ್ರಸಾದ್ ಸೇರಿದಂತೆ ಇನ್ನಿತರೆ ರಾಜ್ಯ ಮಟ್ಟದ ನಾಯಕರುಗಳು, ಎಲ್ಲ ಚುನಾಯಿತ ಪ್ರತಿನಿಧಿಗಳು ಮತ್ತು ಧ್ರುವನಾರಾಯಣ ಅಭಿಮಾನಿ ಬಳಗದ ಮುಖಂಡರು ಭಾಗವಹಿಸಲಿದ್ದಾರೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಪಂ ಸದಸ್ಯ ಸಿದ್ದೇಶ್, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬೋಟಿ ರಂಗಸ್ವಾಮಿ, ಪಂಚಾಯತ್ ಮಾಜಿ ಅಧ್ಯಕ್ಷ ಮಹೇಶ್, ಹೆಡ್ತಲೆ ಕೃಷ್ಣ, ಹಾಡ್ಯ ಮಹಾದೇವ ನಾಯಕ, ಟಿ ಗೋವಿಂದಸ್ವಾಮಿ, ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಗಣೇಶ್, ಬಗರುಕುಂ ಸಮಿತಿ ಸದಸ್ಯ ಹಾಡ್ಯ ಜೈರಾಮ್, ಮಲ್ಲಹಳ್ಳಿ ನಾಗರಾಜ್ ನಾಯ್ಕ, ಕಸುವಿನಹಳ್ಳಿ ನಾಗನಾಯಕ, ಕುರಹಟ್ಟಿ ಅರುಣ್, ಸಿಂಧುವಳ್ಳಿ ಗ್ರಾಪಂ ಅಧ್ಯಕ್ಷ ಹೊಂಕಾರ್ ನಾಯ್ಕ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಜನನಾಯಕರು ಅಂದ್ರೆ ಹೀಗಿರ್ಬೇಕು ಅಂತೇಳಿ ಎಲ್ಲ ರಾಜಕಾರಣಿಗಳು ಮಾದರಿಯಾಗಿ ಇಡೀ ಇವತ್ತು ಕೂಡ ಲಕ್ಷಾಂತರ ಜನರ ಹೃದಯದಲ್ಲಿ ಶಾಶ್ವತವಾಗಿ ಮನೆಯನ್ನ ಮಾಡ್ತಕ್ಕಂಥ ನಮ್ಮ ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಪಕ್ಷದಲ್ಲಿ ತನು ಮನ ಧನವನ್ನು ದುಡಿದು ಪಕ್ಷದ ಜೊತೆಗೆ ಇಡೀ ಜನತೆಗಾಗಿ, ಕ್ಷೇತ್ರದ ಜನತೆಗಾಗಿ ಹಗಲುಗಳು ದುಡಿದು ತನ್ನ ಪ್ರಾಣವನ್ನೇ ಸಮರ್ಪಿಸಿದಂತ ನಮ್ಮ ನೆಚ್ಚಿನ ನಾಯಕರು, ನನ್ನ ನೆಚ್ಚಿನ ಗುರುಗಳಾದ ಶ್ರೀಯುತ ಧ್ರುವನಾರಾಯಣ ಸಾಹೇಬರ ಹುಟ್ಟುಹಬ್ಬವನ್ನು ನಾಳೆ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೇವೆ. ನಾಳೆ ಬೆಳಿಗ್ಗೆ 9:30 ಗಂಟೆಗೆ ನಂಜನಗೂಡಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಂದು ಬೃಹತ್ ಉದ್ಯೋಗಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಉದ್ಯೋಗಗಳನ್ನು ಸುಮಾರು ಅಂದಾಜು 2,000 ವಿದ್ಯಾರ್ಥಿಗಳು ಉದ್ಯೋಗಾರ್ಥಿಗಳು ಭಾಗವಹಿಸಿಕೊಳ್ಳುವ ಒಂದು ವಿಷಯಕ್ಕೆ ನೀಡಿದ್ದೀವಿ. ಹಾಗೆ ಈ ಒಂದು ಉದ್ಯೋಗ ಮೇಳಕ್ಕೆ ಸುಮಾರು 80ಕ್ಕೂ ಹೆಚ್ಚು ಕಂಪನಿಗಳು ಚಾಮರಾಜನಗರ ಹಾಗೂ ಮೈಸೂರು, ನಂಜನಗೂಡಿರ್ತಕ್ಕಂಥ ಹಲವು ಕಾರ್ಖಾನೆಗಳ ಮತ್ತೆ ಐಟಿ ಕಂಪನಿಗಳು ಸಹ ಒಂದು ಭಾಗವಹಿಸಿ ಈ ಒಂದು ಉದ್ಯೋಗ ಮೇಳದಲ್ಲಿ ಏನು ಉದ್ಯೋಗಾರ್ಥಿಗಳಿಗೆ ಉದ್ಯೋಗವನ್ನ ಕೊಡಲಿಕ್ಕೆ ಬಂದಿದ್ದಾರೆ. ಈ ಒಂದು ಬೃಹತ್ ಉದ್ಯೋಗಗಳ ಕಾರ್ಯಕ್ರಮ ನಮ್ಮ ನಂಜನಗೂಡಿನ ಜನಪ್ರಿಯ ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಂಪನಿಗಳು ಬಂದು ಭಾಗವಹಿಸಿದ್ದಾರೆ. ಹಾಗೆ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಏನು ನಮ್ಮ ಮಾಜಿ ಸಂಸದರು ಹಾಗೂ ಬೆಂಗಳೂರು ನಗರ ಸಹಕಾರ ಆಡಳಿತ ಮಂಡಳಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯತೆ ತೆಗೆದುಕೊಂಡು ಸಿದ್ದರಾಮಯ್ಯ ಅವರು ಹಾಗೆ ಚಿಕ್ಕಬಳ್ಳಾಪುರ ಹುಟ್ಟದ ಹಬ್ಬದ ಪ್ರಯುಕ್ತ ಕರ್ನಾಟಕ, ಅದರಲ್ಲೂ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲ ತಾಲೂಕುಗಳಲ್ಲಿ ಒಂದು ಆಚರಣೆ ಮಾಡಿದ್ದಾರೆ. ನನ್ನದೊಂದು ಮನವಿ ಏನಂದ್ರೆ, ಇವತ್ತು ಏನು ಒಂದು ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆಗೆ ಹಲವಾರು ಕೊಡುಗೆಗಳು ನೀಡಿದ್ದಾರೆ. ಇವರು ಹೆಸರು ಶಾಶ್ವತವಾಗಿ ಹುಡುಕಬೇಕು ಅನ್ನೋದಾದ್ರೆ ಇವರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ರು. ಅದರಲ್ಲೂ ಕೂಡ ಏಕಲವ್ಯ, ನವೋದಯ ಹಲವಾರು ಶಾಲೆಗಳನ್ನ ಕೇಂದ್ರದಿಂದ ತಂದಿದ್ದಾರೆ. ಇವರಿಗೋಸ್ಕರ ಏನಾದರೂ ಚಾಮರಾಜನಗರದಲ್ಲಿ ಸರ್ಕಾರದಲ್ಲಿ ಮನವಿ ಮಾಡೋದೇನೆಂದ್ರೆ, ಜಿಲ್ಲಾ ಮಂತ್ರಿಗಳು, ಉಸ್ತುವಾರಿ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡೋದ್ರಿಂದ ಯಾವ್ದಾದ್ರು ಒಂದು ವಿಶ್ವವಿದ್ಯಾಲಯಕ್ಕೆ ಇವರು ಹೆಸರಿಟ್ಟರೆ ಸೂಕ್ತ ಅನ್ನೋದು ನಮ್ಮ ಭಾವನೆ. ಮತ್ತೆ ಹಲವಾರು ಬಡ ಜನರಿಗೆ ಏನು ಒಂದು ಕಾರ್ಯಕ್ರಮಗಳನ್ನ ಮೊದಲಿಂದ ಧ್ರುವನಾರಾಯಣ ಮಾಡ್ತಾ ಇದ್ರು, ಅದೇ ರೀತಿ ಇವತ್ತು ಅವರ ದರ್ಶನ್ ಧ್ರುವನಾರಾಯಣ ಅವರು ಕೂಡ ಅವರ ಒಂದು ಮೇಲ್ಪಂಕ್ತಿಯಲ್ಲಿ ಅಂದ್ರೆ ಇವತ್ತು ನಾವೆಲ್ಲ ಧ್ರುವನಾರಾಯಣ ಅವರ ಹೆಸರನ್ನು ಮೇಲ್ಸೇತುವೆ ಇಡಬೇಕು ಅಂತ ನಮ್ಮ ಒಂದು ಅಭಿಪ್ರಾಯ ಇದೆ. ಅವ್ರ ಕಾಲದಲ್ಲಿ ಅದು ಮಂಜೂರಾಗಿತ್ತು. ಮತ್ತೆ ಇದು ಹಿಡಿದುಗುಡಿ ಉಂಡಿ, ಪಲ್ಯದುಂಡಿ, ಇವು 3 ಆಗಿದ್ರು ಕೂಡ ನಾವು ಅವರು ಒಂದೇ ರೀತಿ ಯೋಚನೆ ಮಾಡೋದು. ಯಾಕಂದ್ರೆ ನಮ್ಗಿಂತ ಹಿರಿಯರು ದಲಿತರಲ್ಲಿ ಬಹಳ ಹೆಸರುವಾಸಿಯಾಗಿದ್ದಂತ ಶ್ರೀನಿವಾಸ ಪ್ರಸಾದ್ ಹಿಡಿ ಅಂತ ಹೇಳಿದ್ದಾರೆ. ಅವ್ರಿಗೂ ನಾನು ಮೊದಲನೇದಾಗಿ ನಮ್ಮ ಶಾಸಕರಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೂ ಶಿಕ್ಷಣ ಇವರು ಏನು ಒಂದು ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟರು, ಮತ್ತೆ ಏನು ಹೋರಾಟಕ್ಕೆ ಬೆಂಬಲ ಕೊಟ್ಟರು, ಅದೇ ರೀತಿ ಕರ್ನಾಟಕ ಸರ್ಕಾರ ಇವ್ರನ್ನ ಇವತ್ತು ಕಾರ್ಯಾಧ್ಯಕ್ಷರಾದ್ಮೇಲೆ 30 ಜಿಲ್ಲೆಗಳಲ್ಲಿ ಏನು ಒಂದು ಪ್ರವಾಸ ಕೈಗೊಂಡಾಗ ಹೆಚ್ಚು ಕಡಿಮೆ 30ರಿಂದ 40